ನೀವು ಅಪ್ಪು ಹೌದಾ ನಿನ್ ತಲೆಯಲ್ಲಿರೋ ಹೂ ತೋರ್ಸು. ಹೌದಾ ವೆರಿ ಗುಡ್. ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಮಾ ಅರ್ಥಿಂದ ನಾನು ಒಂದು ಫೌಂಡೇಶನ್ ಸೀರಮ್ ಕ್ರೀಮ್ ಆರ್ಡರ್ ಮಾಡಿದ್ದೆ. ತುಂಬ ಚಿಕ್ಕದೇ ಆರ್ಡರ್ ಮಾಡಿದ್ದೆ ನಾನು, ಯಾಕಂದರೆ ನನ್ನ ಫೇಸಿಗೆ ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತು ತುಂಬ ದೊಡ್ಡದು ಆರ್ಡರ್ ಮಾಡಿದರೆ ಮತ್ತು ಅದು ನಮ್ಮ ಫೇಸಿಗೆ ಸೂಟ್ ಆಗಲ್ಲ ಅಂತೇಳಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ತಗೊಂಡೆ. ಸ್ವಲ್ಪ ನಾನು ಕೈಗೆ ಹಚ್ಚಿಬಿಟ್ಟು ನೋಡಿದೆ, ತುಂಬ ಚೆನ್ನಾಗಿದೆ. ಫೇಸಿಗೂ ಅಪ್ಲೈ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ಬೋದು ಅಂದ್ಕೊಂಡಿದ್ದೀನಿ. ನೋಡುವ, ಅದೆಲ್ಲ ನಾನು ಅಪ್ಲೈ ಮಾಡಿ ಆದಮೇಲೆ ನಿಮಗೆ ಹೇಳ್ತೀನಿ ಹೇಗಾಗಿದೆ ಅಂತೇಳಿ. ಹಾಗೆ ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು ಒಂದು ಅರ್ಧ kg ಆಗೋಷ್ಟು ಬಂಗಡೆ ಮೀನು ತೊಗೊಂಡಿದ್ದೆ ಸಾಂಬಾರು ಮಾಡುವ ಅಂತೇಳಿ. ಪ್ರಾಗ್ಯಂಗೆ ಬಂಗಡೆ ಮೀನಿದ್ದು ಫ್ರೈ ಇಷ್ಟ ಆಗೋದಿಲ್ಲ, ಅವಳಿಗೆ ಕೊಡ್ಡಾಯಿ ಫ್ರೈ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಇವಾಗೆಲ್ಲ ಮೀನು ಕಟ್ ಮಾಡಿ ಕ್ಲೀನ್ ಮಾಡಿ ಮಸಾಲ ಎಲ್ಲ ರೆಡಿ ಮಾಡಿಕೊಂಡು ಹಚ್ಚಿಡಬೇಕು. ಹಾಗೆ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೋಬೇಕು. ಇವಾಗ ನಾನು ಮಸಾಲ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನೇ ಇವತ್ತು ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಮೀನೆಲ್ಲ ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಮಸಾಲೆ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಅಷ್ಟರೊಳಗೆ ನಾನು ಸಾಂಬಾರು ಪ್ರಿಪೇರ್ ಮಾಡ್ಕೋಬೇಕು. ಹಾಗೆ ಇವಾಗ ಬಂಗಡೆ ಮೀನು ಸಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ, ಹಾಗಾಗಿ ನಾನು ಮೇಲಿಂದ ಮೇಲೆ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮಸಾಲೆ ಹಾಕಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಮೀನನ್ನು ಹಾಕಬೇಕು. ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಮಸಾಲೆ ಎಲ್ಲ ಕುದ್ದಿದೆ. ಇವಾಗ ಮೀನು ಹಾಕಿ ಒಂದು 2 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು. ನೋಡಿ ಕುದೀತಾ ಉಂಟು. ಹಾಗೆ ನಮ್ಮದು ಬಂಗಡೆ ಮೀನು ಸಾರು ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ ನೋಡಿ. ಹಾಗೆ ಇವಾಗ ಪ್ರಾಗಿ ನಾನು ಕರ್ಕೊಂಬರ್ಲಿಕ್ಕೆ ಹೊರಟಿದ್ದೀನಿ. ಇಲ್ಲಿ ಒಂದು ರೋಡ್ ಸೈಡಲ್ಲಿ ನಾಯಿ ಡೈಲಿ ಇರ್ತದೆ. ಇವತ್ತು ಬಿಸ್ಕೆಟ್ ಹಾಕುವಂಥ ಬಿಸ್ಕೆಟ್ ತೊಗೊಂಡು ಬಂದಿದ್ದೆ. ಪಾಪ ನಾಯಿ ನೋಡಿ ನಾನು ಎದ್ರುಕೊಂಡು ಓಡೋಗ್ಬೇಕು. ಹಾಗೆ ನಾಯಿನೇ ಪಾಪ ನಾನು ನೋಡಿ ಓಡೋಗ್ತಾ ಇದೆ. ಏನಿದೆ ಅಂತ ಇದರ ಫಸ್ಟ್ ಇಲ್ಲಿ ಸರ್ತಾಯಿಲ್ಲ. ನಿಂಗೆ ಕಸ ಅಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಕಸನ ಆರ್ಡರ್ ಮಾಡಿದ್ದೀನಿ. ನಿಂಗೆ ಕಸ ಅಂದ್ರೆ ಇಷ್ಟ ಅಲ್ಲ, ಅದನ್ನ ತೆಗ್ದಿಟ್ಟಿದ್ದೀನ. ಓಕೆ, ಸೆಕೆಂಡ್ ಸರ್ಪ್ರೈಸ್. ಇದು ಸುಳ್ಳ ನೋಡ. ಡೋಂಟ್ ಓಪನ್, ಓಪನ್ ಮಾಡಬೇಡ. ಅದು ಇಂಡಿಗೋ ಪೌಡರ್. ನಿಂಗೆ ಸರ್ಪ್ರೈಸ್ ಅನ್ಕಂಡ್ಯಾ? ಅದ್ರೊಳಗೆ ಇವತ್ತೊಂದು ಪಾರ್ಸೆಲ್ ಬಂದಿತ್ತು, ಮಾಮಾ ಅರ್ಥಿಂದ ಆರ್ಡರ್ ಮಾಡಿದ್ದು. ಅದನ್ನೆಲ್ಲ ಇಟ್ಟಿದ್ದೆ. ಪ್ರಾಗ್ಯಂಗೆ ಫುಲ್ಲು ಸರ್ಪ್ರೈಸ್ ಅಂತ ಮಂಗ ಮಾಡಿದ್ದು. ಅಲ್ಲಿಂದ ಬರುವಾಗ ಒಂದು ಇಂಡಿಗೋ ಪೌಡರ್ ತಂದಿದ್ದೆ, ಅದನ್ನು ಗೊತ್ತಾಗ್ಲಿಲ್ಲ. ವಾವ್, ಮಮ್ಮಿ ನನಗೆ ಸರ್ಪ್ರೈಸ್ ಕೊಡ್ತಿದ್ದಾಳೆ ಹಾಗೆ ಹೀಗೆ ಅನ್ಕೊಂಡು ಬಂದ್ಲು. ಇಲ್ಲಿ ಬಂದ್ಮೇಲೆ ನೋಡಿದಾಗ ಏನಾಯ್ತಪ್ಪು ನಿನ್ಗೆ? ಇಂಡಿಗೋ ಪೌಡರ್. ಶಾಕ್ ಆಯ್ತಲ್ಲ? ಇಷ್ಟು ಸುಳ್ಳು ಹೇಳೋಣ ಗೊತ್ತಿಲ್ಲ, ಇಷ್ಟು ಸುಳ್ಳು ಹೇಳೋಣ ಮಮ್ಮಿ ಅಂತ. ಈಗ ಇನ್ನೊಂದು ಪಾರ್ಸಲ್ ಬಂದಿದೆ, ಅದನ್ನ ಹೇಳ್ತೀನಿ. ಕಸನ ಅಥವಾ ಇಂಡಿಗೋ ಪೌಡರ್, ಏನೇ ದೊಡ್ಡ ಇಂಡಿಗೋ ಪೌಡರ್ ಅಂತ ನೋಡ್ತೀನಿ. ದೊಡ್ಡ ಪಾರ್ಸಲ್ ಏನಿದೆ ಅದರಲ್ಲಿ? ಓಪನ್. ಶಕೆ ಅವೊಂದು ಉಂಡು ಎಂಕ್ ಶಕೆ ಅವೊಂದುಂಡು ಕಸ. ನಿನಗೆ ಇಷ್ಟವಾದ ಒಂದು ವಸ್ತು ಕಸ.
ಪ್ರಾಗ್ಯನಿಗೆ ತುಂಬಾ ಇಷ್ಟ ಕಸದವಳು ಅಂತ ಅವಳ ಹೆಸರು. ಫಾರ್ ಮೀ ಇದೆಂತ ಇಂಡಿಗೋ ಪೌಡರ್. ಇನ್ನೊಂದು ನೋಡೋಣ ಗಿಫ್ಟ್ ಈ ತರನೇ ದೊಡ್ಡದಿದೆ. ಹಾಗೆ ಮೊನ್ನೆ ನಾನು ಮೆಹಂದಿ ಹಾಕ್ಕೊಂಡಿದ್ದೆ ಅಲ್ಲ ತಲೆಗೆ, ಇವತ್ತು ನಾನು ಇಂಡಿಗೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಡೇ ಆದಮೇಲೆ ಇಂಡಿಗೋ ಪೌಡರ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಉಂಟು ನೀವು ಹೇಗೆ ಅಪ್ಲೈ ಮಾಡಬೇಕಂತ ಹೇಳಿ. ಇದು ಒಂದು ಬಾಕ್ಸಿಗೆ 90 ರೂಪೀಸ್ ಇರ್ತದೆ. ಇದನ್ನೇನು ಜಾಸ್ತಿ ಹೊತ್ತು ಬಿಡಬೇಕಂತಿಲ್ಲ, ಹಾಗೆ ಕಲಸಿ ಹಚ್ಕೋಬೋದು. ಇವಾಗ ನಾನು ಮನೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ನಾಳೆ ಹೋಗೋದಿತ್ತು, ಆದರೆ ಪ್ರಾಗ್ಯಂಗೆ ಸ್ವಲ್ಪ ಹೆಲ್ತ್ ಸಮಸ್ಯೆ ಆಯಿತು. ಹಾಗಾಗಿ ನಾನು ಒಂದು ದಿವಸ ಮುಂಚೆನೇ ಬಂದೆ, ಯಾಕಂದರೆ ಪ್ರಾಗ್ಯಂಗೆ ರಜೆ ಮಾಡಿದ್ದೀನಲ್ಲ ಸ್ಕೂಲು, ಹಾಗಾಗಿ ಮನೆಗೆ ಬಂದುಬಿಟ್ಟೆ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ತುಳಸಿ ಕಟ್ಟೆಗೆ ವಸಂತ ಉಂಟು, ಹಾಗೆ ಪೂಜೆ ಮಾಡುವವರು ಕೂಡ ಬಂದಿದ್ದಾರೆ. ಎಲ್ಲ ಪ್ರಿಪ್ರೇಷನ್ ಕೂಡ ಆಗಿದೆ. ಹಾಗೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆ ದೇವರು ತುಳಸಿ ಕಟ್ಟೆ ಎಲ್ಲದಕ್ಕೂ ಒಂದು ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದು. ಹಾಗಾಗಿ ಎಲ್ಲ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ. ಹಾಯ್, ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಿನ್ನೆನೆ ಬಂದೆ, ಪ್ರಾಗ್ಯಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ನಿನ್ನೆ ಬಂದೆ. ಇಲ್ಲ ಅಂದರೆ ಇವತ್ತು ಬರೋದಿತ್ತು ನಾನು. ಹಾಗೆ ಇವತ್ತು ತುಳಸಿ ಕಟ್ಟೆಗೆ ವಸಂತ ಆಗ್ತಾ ಉಂಟು. ಪೂಜೆ ಎಲ್ಲ ರೆಡಿ ಮಾಡಿದ್ದಾರೆ. ನಂದು ಕೂಡ ಸ್ನಾನ ಆಯಿತು. ಇನ್ನು ಸ್ವಲ್ಪ ಪೇಟೆಗೆ ಹೋಗಿ ಸ್ವಲ್ಪ ನನಗೆ ಪರ್ಚೇಸಿಂಗ್ ಇದೆ. ಪ್ರಾಗ್ಯಂಗೆ ಒಂದು ಡ್ರೆಸ್ ಕೂಡ ತಗೊಳ್ಳಿಕ್ಕಿದೆ, ಹೋಗಿ ಬರಬೇಕು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗುವ ಅಂತ ಇದ್ದೀನಿ. ನೋಡುವ ಇವತ್ತಿನ ದಿವಸ ಏನೇನಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ತಮ್ಮನಿಗೆ ಮೆಹಂದಿ, ಸಂಜೆ ಎಲ್ಲ ಸಿಂಪಲ್ ಆಗಿ ಒಂದು ಫಂಕ್ಷನ್ ಉಂಟು, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಇವತ್ತು ಬೆಳಗ್ಗೆ ತಿಂಡಿ ಇಡ್ಲಿ. ಯಾರೂ ಬಂದಿಲ್ಲ, ಚಿಕ್ಕಮ್ಮ ಒಬ್ಬರು ಬಂದಿದ್ದಾರೆ. ಹಾಗೆ ಪೂಜೆ ಎಲ್ಲ ಮುಗೀತು. ಇವಾಗ ತೀರ್ಥ ಕೊಡ್ತಾ ಇದ್ದೇನೆ ತಮ್ಮ. ಹಾಗೆ ಇದು ನೋಡಿ, ವಸಂತ ಮಾಡ್ತೀವಲ್ಲ ತುಳಸಿ ಕಟ್ಟೆ, ಅದರದ್ದು ಪ್ರಸಾದ, ಹೆಸರು ಬೇಳೆದು. ಹಾಗೆ ಅಕ್ಕನವರು ಕೂಡ ಮೈಸೂರಿಂದ ಬಂದರು. ಅವರು ಅವಳ ಗಂಡನ ಮನೆಗೆ ಹೋಗಿ ಇವಾಗ ಅಲ್ಲಿಂದ ಬಂದರು. ನಾನು ಇರ್ತಾ ಬಂದ್ಲಲ್ಲ, ಯಾರಿದ ಬಂದಿದ್ದು ಹೂವಪ್ಪು? ಹೌದಾ? ನಿನ್ ತಲೆಯಲ್ಲಿರೋ ಹೂ ತೋರ್ಸು, ಎಲ್ಲಿದೆ ಅದು? ಹೌದಾ, ವೆರಿ ನೈಸ್. ಅಮ್ಮಿ ನೀನ್ ಎಂತ ಕುದ್ದಾದ್ದ? ಎಂತ ಕುದ್ದಾದ್ದ ಅಮ್ಮಿ? ನೀ ಎಂತ ಕುದ್ದಾದ್ದ ಹೇಳ? ಹೌದಾ, ವೆರಿ ಗುಡ್. ಹಾಗೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬದನೆಕಾಯ್ದು ಪಲ್ಯ, ಹಾಗೆ ಸೌತೆಕಾಯಿ ಹುಳಿ ಮಾಡಿದ್ರು,
ಹಾಗೆ ನಮ್ಮನೆಯಲ್ಲಿ ಒಂದು ದನ ಕರುವಕ್ಕಿದೆ. ಇದರದ್ದು ಹೆಸರು ರಾಧಾ ಅಂತ ಹೇಳಿ, ಯಾಕಂದರೆ ಅಷ್ಟಮಿ ಹಿಂದಿನ ದಿವಸ ಹುಟ್ಟಿದ್ದು, ಹಾಗಾಗಿ ಪ್ರಾಗೆ ಇದಕ್ಕೆ ರಾಧಾ ಅಂತ ಹೆಸರಿಟ್ಟಿದ್ದು. ನೋಡಿ ಹಾಲು ಕುಡಿಲಿಕ್ಕೆ ಬಿಟ್ಟಿದ್ದಾರೆ ಅಮ್ಮ. ನೋಡಿ ಹೇಗೆ ಓಡಾಡ್ತಾ ಉಂಟು. ಮಕ್ಕಳಿಗೆಲ್ಲ ಭಾರಿ ಖುಷಿ ಆಯಿತು. ರಾಧಾ ಅಂದ್ಕೂಡ ಹೇಗೆ ಓಡಿ ಬರ್ತದಂದರೆ, ನಮ್ಮ ಮನೆ ಹೊಸ ಮೆಂಬರ್ ಇದೆ ಇವಾಗ. ಇನ್ನೂ ಒಬ್ಬರು ಹೊಸ ಮೆಂಬರ್ ಬರ್ತಾರೆ. ಅದಕ್ಕಿಂತ ಮುಂಚೆ ಇದು ಕರು ಬಂದಿದೆ, ಹೊಸ ಮೆಂಬರ್. ಇದರ ಹೆಸರು ರಾಧಾ ಅಂತೇಳಿ. ತುಂಬ ಚೆಂದ ಉಂಟು, ಚಿಕ್ಕದಾಗಿ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ. ಹಾಗೆ ಇವಾಗ ಮದುಮಗನಿಗೆ ಚಗುರು ಹೆಚ್ಚುದಂತ ನಮ್ಮ ಕಡೆ ಹೇಳೋದು. ಇದಕ್ಕೆ ತೆಂಗಿನಕಾಯಿ, ಹಾಲು, ಹಾಗೆ ಮಲ್ಲಿಗೆ ಸೊಪ್ಪಿಂದು ಎಲೆ ಎಲ್ಲ ಹಾಕಿ, ಅರಿಶಿನ ಎಲ್ಲ ಹಾಕಿ ರುಬ್ಬಿರ್ತಾರೆ. ಇದನ್ನೊಂದು 5 ದಿವಸ 3 ದಿವಸ ಹಾಗೆಲ್ಲ ಹಚ್ಚುತ್ತಾರೆ. ಇದನ್ನು ಮಾಡೋದು ನಂಗೆ ತೋರ್ಸೋಕ್ಕಾಗಿಲ್ಲ, ಆಲ್ರೆಡಿ ಮಾಡಿದ್ರು. ಅದಕ್ಕೆ ಇದು ಹೇಗಿರ್ತದೆ ಅಂತ ಹೇಳಿ ಅನ್ನೋದಕ್ಕೋಸ್ಕರ ತೋರಿಸಿದ್ದೀನಿ ನಿಮಗೆ. ಹಾಗೆ ನಾನು ಮಧ್ಯಾಹ್ನ ಊಟ ಮಾಡಿದವಳು ಸೀದಾ ಪ್ರಾಗಿನಿಗೆ ಬಟ್ಟೆ ತಗೊಳ್ಳೋದು, ಹಾಗೆ ಮಕ್ಕಳಿಗೆ ಬರ್ಡೇ, ಹಾಗೆ ಅಕ್ಕನಿಗೆ ಒಂದು ಚಪ್ಪಲಿ ಬೇಕಿತ್ತು. ಹಾಗೆ ತುಂಬ ಪರ್ಚೇಸಿಂಗ್ ಇತ್ತು. ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಪರ್ಚೇಸಿಂಗ್ ಇದು, ಹಾಗಾಗಿ ತೊಗೊಳ್ಳೋಕ್ಕೂ ಬಂದಿದ್ದೆ. ಹಾಗೆ ತಮ್ಮನಿಗೊಂದು ಶರ್ಟ್ ಬೇಕು, ತೊಗೊಂಡು ಬಾ ಅಂತ ಹೇಳಿದ. ಹಾಗಾಗಿ ಯಾರ್ಯಾರಿಗೆ ಏನೇನು ಬೇಕೋ ಫೈನಲ್ ಆಗಿ ಎಲ್ಲವನ್ನು ತೊಗೊಂಡು ಹೋಗುವ ಅಂತ ಬಂದಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಹಂದಿ ನಾವು ಹೇಗೆ ಇದು ಮಾಡಿದ್ವಿ, ಏನೆಲ್ಲ ಶಾಸ್ತ್ರ ಮಾಡ್ತೀವಿ ಅದನ್ನು ಶೇರ್ ಮಾಡ್ತೀನಿ. ಇವತ್ತೊಂದು ಸಣ್ಣ ವಿಡಿಯೋನ ಹಾಕಿದ್ದೀನಿ. ಹಾಗೆ ಈಗ ಕಂಟಿನ್ಯೂಸ್ ಆಗಿ ಮದುವೆ ಎಲ್ಲ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.